ಸಿಂಧನೂರು ಸೆಪ್ಟೆಂಬರ್ 12 ಅಲ್ಪಸಂಖ್ಯಾತರ ವಸತಿ ನಿಲಯ ವಿದ್ಯಾರ್ಥಿನಿಯರ ಬೇಡಿಕೆ ಈಡೇರಿಸಲು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ವಿದ್ಯಾರ್ಥಿನಿಯರ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ಶಿವಜ್ಯೋತಿ ನಗರದ ಅಲ್ಪಸಂಖ್ಯಾತರ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಪ್ರತಿಭಟಿಸುವುದು ಅನಿವಾರ್ಯವಾಗಿದೆ. ಪ್ರಮುಖವಾಗಿ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ಮತ್ತು ವಾರ್ಡನ್ ಬದಲಾವಣೆ ಸೇರಿದಂತೆ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದಂತಹ ಮೂಲಭೂತ ಸೌಕರ್ಯ ಒದಗಿಸುವಂತೆ ಹಾಗೂ ಹಾಸ್ಟೆಲ್ ಸುತ್ತಮುತ್ತ ಕುಡುಕರ ಹಾವಳಿ ತಪ್ಪಿಸಬೇಕು ವಿದ್ಯಾರ್ಥಿನಿಯರು ಬೇಡಿಕೆಯಾಗಿದ್ದು, ಕಳೆದ 3 ತಿಂಗಳ ಹಿಂದೆ ಈ ಬೇಡಿಕೆಗಳನ್ನು ಇಟ್ಟುಕೊಂಡು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಇನ್ನು ಬೇಡಿಕೆಗಳು ಈಡೇರದ ಪರಿಣಾಮ ವಿದ್ಯಾರ್ಥಿನಿಯರು ತಹಸೀಲ್ದಾರ್ ಕಚೇರಿಗೆ ಮುಂದೆ ಪ್ರತಿಭಟಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ. ಇದು ಯಾರಿಗೆ ಅಂತಂದ್ರೆ ನಮಗೆ ಏನು ಸಮಸ್ಯೆ ಆಗ್ತಿದೆ ಅಂತಂದ್ರೆ ಅಡಿಗೆಯವರಿಂದ ನಮಗೆ ಸಮಸ್ಯೆ ಆಗ್ತಿದೆ. ನಾವು ತಗ್ಸಿದ್ರೇನು ಮತ್ತೆ ವಾಪಸ್ ಮತ್ತೆ ನಮ್ಮ ಅಡಿಗೆಯವ್ರು ಬಂದು ನಮಗೆ ಟಾರ್ಚರ್ ಕೊಡ್ತಿದ್ದಾರೆ. ಯಾರೋ ನಮ್ಮ ಹಾಸ್ಟೆಲ್ ದಾರಿಗೆ ಒಬ್ರು ಆಫೀಸರ್ ಇದ್ದಾರೆ ಸರ್. ಆ ಸರ್ ಬಂದು ಏನ್ ಮಾಡ್ತಿದ್ದಾರೆ, ನಮಗೆ ಒಂದ್ಸಲ ವಾರ್ನ್ ಮಾಡಿದ್ದಾರೆ. ನೀವು ಎದಕ್ಕೆ ತಗ್ಸಕೊಂತೀರಿ, ಎದಕ್ಕಿಲ್ಲ, ನಮಗೆ ತಗ್ಸ ಅಧಿಕಾರ ಐತೋ ಇಲ್ಲ, ನಮಗೆ ಚೆನ್ನಾಗಿ ಆಗ್ತಿಲ್ಲ, ಅಡಿಗೆ ತಗ್ಸ್ತಿದೀವಿ. ಅದರಲ್ಲಿ ನಮ್ದು ಏನು ತಪ್ಪಿದೆ? ಬೆಳಗ್ಗೆ ಟಿಫಿನ್ ಲೇಟಾಗಿ ಮಾಡ್ತಾರ, ಮತ್ತೆ ಅದ್ರಲ್ಲಿ ನೀಟಾಗಿ ಇರಂಗಿಲ್ಲ. ಅಡಿಗೆ ರೂಮ್ ಅಂತೂ ಅಸಲ್ ಸ್ವಚ್ಛತೆ ಕಾಪಾಡಂಗೆ ಇಲ್ಲ. ಅವರು ಆರ್ಡರ್ ಕಾಪಿ ಬಂದಿದ್ರು ತಗ್ಸ್ತಿಲ್ಲ. ಮೇಡಮ್ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರ. ಮೇಡಮ್ಗೆ 10 ಸಲ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡಂಗಿಲ್ಲ. ಊಟ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಸಂಬಂಧ ಇಲ್ಲಮ್ಮ, ನಿಮ್ಮ ಇಷ್ಟ ಅದಂತ ಹೇಳ್ತಿದ್ದಾರೆ. ನಮ್ಮ ರೈಟ್ಸ್ ನ ಕೇಳೋಕೆ ನಮಗೆ ಅಧಿಕಾರ ಐತೋ ಇಲ್ಲ ಅಂತ ಹೇಳಿ ನೀವು ನಮಗೆ ಕೊಡಬೇಕು. ಈಗ ಆಲ್ರೆಡಿ ಒಂದ್ಸಲ ನೀವು ಪ್ರತಿಭಟನೆ ಮಾಡಿದ್ದೀರಿ. ಆಲ್ರೆಡಿ ಪ್ರತಿಭಟನೆ ಮಾಡಿದಾಗ ತಹಸೀಲ್ದಾರ್ ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ. ಆ ಭರವಸೆ ಎಲ್ಲ ಈಡೇರಿದಾವ ಇಲ್ವಾ? ಒಂದು ಭರವಸೆನೂ ಈಡೇರಿಲ್ಲ ನಮ್ಗೆ. ಇವ್ರು ಏನ್ ಮಾಡ್ತಿದಾರೆ ನಮಗೆ ಗೊತ್ತಾಗ್ತಿಲ್ಲ ಸರ್. ಇನ್ನ ಸಮಸ್ಯೆ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಸರ್. ಯಾರು ಅಧಿಕಾರಿ ಬಂದು ಅವ್ರ ಸಂಬಂಧಿಕರು ಅಡಿಗೆ ಸಂಬಂಧಿಕರು ಎದಕ್ಕೆ ಬರ್ಬೇಕು ಸರ್? ನಮ್ಮ ಹಾಸ್ಟೆಲ್ಗೆ ಎದಕ್ಕೆ ಬರ್ಬೇಕು? ಒಬ್ಬೊಬ್ಬರಿಗೆ ಪೇರೆಂಟ್ಸ್ ಕಾಲ್ ಮಾಡಿ ಹೇಳೋ ಅವಶ್ಯಕತೆ ಏನೈತಿ? ಅವ್ರು ಯಾರೋ KDP ಸರ್ ಅಂತ ಬಂದಿದ್ರು ಸರ್. ಅವ್ರು ಏನಂದ್ರೆ ತಹಸೀಲ್ದಾರ್ ಬಂದು ಹಾಸ್ಟೆಲ್ ಇರ್ತಾರೆ, ನೀವಿರ್ತೀರಾ ಅಂತ ಕೇಳಿದ್ರು. ನಾವೇ ಇರ್ತೀವಿ. ಪೇರೆಂಟ್ಸ್ ಇರ್ತಾರೆ ಸರ್ ನಮ್ಮ ಮನೆಗೆ ಬಂದು. ಪೇರೆಂಟ್ಸ್ಗೆ ಎದಕ್ಕೆ ಕಾಲ್ ಮಾಡ್ಬೇಕು? ಇವರು ಪೇರೆಂಟ್ಸ್ ಕಾಲ್ ಮಾಡಿದ್ದಾರೆ ಸರ್. ಈ ತರ ಮೀಟಿಂಗ್ ಆಗಿದೆ, ಅದು ಬೇರೆ. ಒಂದ್ 2-3 ಸಲ ಮಾಡಿದ್ದಾರೆ ಸರ್. 2-3 ಸಲ ಮಾಡಿ ಮತ್ತೆ ಪೇರೆಂಟ್ಸ್ ಜೊತೆಗೆ ಹುಡುಗಿರೇನು ಓದಕ್ ಬರ್ತಾರ, ಏನು ಇದು ಮಾಡಕ್ ಬರ್ತಾರ? ನಾವು ಅಲ್ಲಿಂದ 3 ಕಿಲೋಮೀಟರ್ ನಡಿಬೇಕು. ಊಟ ಇಲ್ಲ ಅಂತ ಹೆಂಗ್ ನಡಿಬೇಕು ಸರ್? ಬೆಳಗ್ಗೆ ಟಿಫನ್ ಅಂತ ಲೇಟ್ ಆಗಿ ಮಾಡ್ತಾರೆ ಸರ್. 8 ಗಂಟೆಗೆಲ್ಲ ನಾವು ಕಾಲೇಜ್ನಾಗ ಇರ್ಬೇಕು. ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋರು ಇರ್ತಾರೆ, ಲೈಬ್ರರಿಗೆ ಹೋಗೋರು ಇರ್ತಾರೆ. ಇನ್ನಾದರೂ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ವಿದ್ಯಾರ್ಥಿನಿಯರು ಬೇಡಿಕೆಗಳನ್ನು ಈಡೇರಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ BFI ನ್ಯೂಸ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.